ಹೆಲ್ಮೆಟ್ ಸೆಕ್ಷನ್ ನಮ್ಮ ಹತ್ರ ಸ್ಟಡ್ಸ್ ಆಗಲಿ SMK ಆಗಲಿ ಇಲ್ಲ ಆಕ್ಸರ್ದ ಆಗಲಿ ಅದು ವೆರಿ ಇಂಪಾರ್ಟೆಂಟ್. ನಮ್ಮಲ್ಲಿ ಕಿಡ್ಸ್ ವೇರಿಯಂಟ್ಸ್ ತುಂಬಾ ಚೆನ್ನಾಗಿದೆ. ಓಕೆ, ಕಿಡ್ಸ್ ಹೆಲ್ಮೆಟ್ ಕೂಡ ಇದೆಯಾ? ಸೊ ಗ್ರಾಫಿಕ್ಸ್ ಕೂಡ ತುಂಬಾ ಸಾಕಾಗಿದೆ ಎಲ್ಲಷ್ಟು. ಸೊ ಇವಾಗ ನಾನು ನೋಡಿದಂಗೆ ಕರೆಂಟ್ ಟ್ರೆಂಡಿಂಗ್ ಇರೋದು ಇದು. ಇನ್ನು ವಾಟರ್ ಬಾಟಲ್ ಹೋಲ್ಡರ್ ಬೈಕ್ ಯಾರು ರೈಡಿಂಗ್ ಹೋಗ್ತಾರೆ ಅವರಿಗೆಲ್ಲ ಇದು ಭಾಳ ಅವಶ್ಯಕತೆ, ತುಂಬ ಹುಡುಕ್ತಾರೆ ವಾಟರ್ ಬಾಟಲ್ನ ಇಟ್ಕೊಳ್ಳೋಕೆ. ಸೊ ವಾಟರ್ ಬಾಟಲ್ ಹೋಲ್ಡರ್, ಜಾಕೆಟ್ಸ್ ಮೇನ್ ಕಾನ್ಸೆಪ್ಟ್ ಮಾಡ್ತಾ ಇರೋದು ಸೋಲೆಸ್, ವೈಟರ ಅಂಡ್ LS ರಾಯಲ್ ಎನ್ಫೀಲ್ಡ್. ಸೊ ರಾಯಲ್ ಎನ್ಫೀಲ್ಡ್ ಸೆಕ್ಷನ್ ಅಲ್ಲಿದೆ ನೋಡಿ. ಸೊ ಅಲ್ಲಿ ವಿಂಟರ್ ರೆಡಿ ಇದೀವಿ ಅನ್ನೋಕ್ಕೆ ಪುಲ್ಲೋವರ್ಸ್ ಎಲ್ಲ ರೆಡಿ, ಪುಲ್ಲೋವರ್ಸ್ ನಾರ್ಮಲ್ ಪುಲ್ಲೋವರ್ಸ್. ವೆರೈಟಿ ಆಫ್ ಟಿ ಶರ್ಟ್ಸ್ ಇದೆ. ನಾಗೇನು ಟ್ರಯಲ್ ರೂಮ್ ಅಂದೆ. ಸೊ ಟ್ರಯಲ್ ರೂಮ್ ಅಂತ ಹೇಳ್ತಿದ್ರಲ್ವಾ? ವಾವ್, ಫುಲ್ ಸ್ಪೇಷಿಯಸ್ ಆಗಿದೆ. ಇಲ್ಲಿ ಬಂದು ಮ್ಯಾಟ್ ಡಾಕ್ ಡಿಸ್ಪ್ಲೇ ಇದೆ. ಸೊ ಡಿಸ್ಪ್ಲೇ ಕೂಡ ಇಟ್ಟಿದ್ದಾರೆ ಎಲ್ಲ ಪ್ರಾಡಕ್ಟ್ ವೆರೈಟೀಸ್ ಇದೆ. ಓಕೆ, ಒಂದು ವೆರಿ ಸ್ಪೆಷಲ್ ನಮ್ಮಲ್ಲಿ ಏನು ಅಂತ ಹೇಳಿದ್ರೆ ವಿ ಡೂ ಪಾಲಿಶಿಂಗ್ ಫಾರ್ ಬೈಕ್ಸ್. ದೆನ್ ಸೆರಾಮಿಕ್ ಕೋಟಿಂಗ್ ಮಾಡ್ತೀವಿ, ಮತ್ತೆ PPF ಮಾಡ್ತೀವಿ. ಮಾಡ್ತೀರಾ? PPF ಇಸ್ ವೆರಿ ಫಾಸ್ಟ್ ಮೂವಿಂಗ್ ಟ್ರೆಂಡ್ ಈಗ. ಹೌದು. ತುಂಬ ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಾ ಇದ್ದೀರಾ ಸಂಚಾರಿ ಶಿವ ಯೂಟ್ಯೂಬ್ ಚಾನಲ್. ನಾನು ಶಿವ. ಇವತ್ತು ನಾನು ಕನ್ಪುರ ರೋಡಲ್ಲಿರುವಂಥ ರೈಡ್ಮೇಟ್ಸ್ ಅನ್ನೋ ಒಂದು ಬೈಕ್ ಶಾಪ್ ಬಂದಿದ್ದೇನೆ. ಸೊ ಇಲ್ಲಿ ಒಂದಷ್ಟು ಒಳ್ಳೆ ಕ್ವಾಲಿಟಿಯ ಬೈಕ್ ಅಸೆಸರೀಸ್ ಸಿಗ್ತಾ ಇದೆ. ಸೊ ಇವತ್ತು ನಾನು ಈ ಒಂದು ವಿಡಿಯೋದಲ್ಲಿ ಈ ಒಂದು ಶಾಪಲ್ಲಿ ಏನು ಸಿಗುತ್ತೆ ಅಂತ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ಗೆ ಹೊಸಬರಾಗಿದ್ದೀರಾ ಅಥವಾ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ, ಹಾಗೆ ವಿಡಿಯೋ ನೋಡ್ತಿದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಪಕ್ಕದ ಇರುವಂಥ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಏನಾರ ನನ್ನ ಫಾಲೋ ಮಾಡ್ತಿಲ್ಲ ಅಂದರೆ ಫಾಲೋ ಮಾಡಿ. ಬನ್ನಿ ಒಳಗಡೆ ಹೋಗೋಣ. ಸೊ ಬೈಕ್ ಶಾಪ್ ಅಸೆಸರೀಸ್ ರೈಡ್ಮೇಟ್ಸ್ ಅಂತ. ಸೊ ಒಳಗಡೆ ಬಂದರೆ ಈ ಥರ ಇದೆ ನೋಡಿ. ಸರ್ ಹಲೋ, ಆರಾಮ ಸರ್? ಫಸ್ಟ್ ಟೈಮ್ ಕನ್ಪುರ ರೋಡಲ್ಲಿ ಈ ಥರ ಒಂದು ಶಾಪ್ ಒಂದು ಓಪನ್ ಆಗಿರೋದು. ರೈಡ್ಮೇಟ್ಸಲ್ಲಿ ಏನೇನು ಸಿಗುತ್ತೆ? ಫಸ್ಟ್ ರೈಡ್ಮೇಟ್ಸಲ್ಲಿ ಏನು ಸಿಗುತ್ತೆ ಅನ್ನೋಕ್ಕಿಂತ ಮುಂಚೆ ರೈಡ್ಮೇಟ್ಸ್ ಯಾಕೆ ಅಂತ ಹೇಳ್ತೀನಿ. ಓಕೆ. ರೈಡ್ಮೇಟ್ಸ್ ಏನಕ್ಕೆ ಅಂತ ಹೇಳಿದ್ರೆ ವಿ ಆರ್ ಅ ಗ್ರೂಪ್ ಆಫ್ ರೈಡರ್ಸ್. ಓಕೆ. ನಾವು ಸುಮಾರು ಒಂದು 5-6 ವರ್ಷದಿಂದ ರೈಡಿಂಗ್ ಹೋಗ್ತಾ ಇದ್ದೀವಿ. ಸೊ ರೈಡಿಂಗ್ ಹೋಗ್ತಾ ಇರೋ ಕಂಟಿನ್ಯೂಸ್ ಆಗಿ ಒಂದು 5-6 ವರ್ಷದಿಂದ 5 ವರ್ಷ ಹೋಗ್ತಾ ಇದ್ದೀವಿ. ಸೊ ನಮಗೆ ಏನೇ ಆಕ್ಸೆಸರೀಸ್ ಬೇಕು ಅಂತ ಹೇಳಿದ್ರು, ಇಲ್ಲ ಗೇರ್ಸ್ ಬೇಕು ಅಂತ ಹೇಳಿದ್ರು ಇಲ್ಲಿಂದ ನಾವು ಸುಮಾರು 8-10 ಕಿಲೋಮೀಟರ್ ದೂರ ಹೋಗಬೇಕಿತ್ತು. ಹೌದು, ಕನ್ಪುರ ರೋಡಲ್ಲಿ ಯಾವುದೇ ಥರ ಶಾಪ್ ಈ ಥರ ಇರಲಿಲ್ಲ. HS ಲೇಔಟ್ ಇಲ್ಲ, ಕೋರ್ಮಂಗ್ಲ ಇಲ್ಲ, ಜಯನಗರ್ ಆ ಥರ ಬೇರೆ ಏರಿಯಾಸ್ ಹೋಗಬೇಕು. ಓಕೆ. ಸೊ ದೆನ್ ವಿ ಫೆಲ್ಟ್ ಲೈಕ್ ಓಕೆ, ನಮ್ಮ ಏರಿಯಾದಲ್ಲಿ ಒಂದು ಬೇಕು ಅಂತ ಹೇಳಿ ನಾವೆಲ್ಲ ಇಲ್ಲೇ ಇರೋ ಕಾರಣ ಸೊ ಇಲ್ಲೇ ಹತ್ರದಲ್ಲಿ ಇರಲಿ ಅಂತ ಒಂದು ಕನಕಪುರ ರೋಡಲ್ಲಿ ಒಂದು ಮಾಡಿದ್ದೀವಿ. ಸೊ ಓಕೆ. ಸೊ ಏನೇನು ಸಿಗುತ್ತೆ ಸರ್ ಇಲ್ಲೇ ಆಗಿದ್ರೆ? ನಾ ಹೇಳ್ದಂಗೆ ರೈಡಿಂಗ್ ಗೇರ್ಸ್ ಅಂಡ್ ಬೈಕಿಂಗ್ ಆಕ್ಸೆಸರೀಸ್ ಅಂತ ಹೇಳ್ತೀವಿ. ಈ ರೈಡಿಂಗ್ ಗೇರ್ಸ್ ನಾನು ನಿಮಗೆ ಪರಿಚಯ ಮಾಡಿಸ್ತೀನಿ ಫಸ್ಟ್. ಓಕೆ. ಸೊ ನಮ್ಮಲ್ಲಿ ಜಾಸ್ತಿ ಬ್ರ್ಯಾಂಡ್ ಅನ್ನೋಕ್ಕಿಂತ ಒಳ್ಳೆ ಬ್ರ್ಯಾಂಡ್ ಇಡಬೇಕು ಅನ್ನೋ ನಮ್ಮ ಕಾನ್ಸೆಪ್ಟ್. ಎಲ್ಲ ನಮ್ಮ ಹತ್ರ ಇದೆ ಅನ್ನೋಕ್ಕಿಂತ ನಮ್ಮಲ್ಲಿ ಏನು ಒಳ್ಳೇದಿದೆ ಅನ್ನೋದು ಇಂಪಾರ್ಟೆಂಟ್. ಅದನ್ನ ಮಾತ್ರ. ಓಕೆ. ಸೊ ಇದು ಬಂದ್ಬಿಟ್ಟು ಸೋಲೆಸ್ ಬ್ರ್ಯಾಂಡ್. ಸೋಲೆಸ್ ಅಲ್ಲಿ ನಾವು 4ರಿಂದ 5 ಥರ ಜಾಕೆಟ್ಸ್ ಆಗಲಿ ಪ್ಯಾಂಟ್ಸ್ ಆಗಲಿ ಇಟ್ಟಿದ್ದೀವಿ, ವಿಚ್ ಇಸ್ ಮೆನ್ ಆ್ಯಂಡ್ ವುಮೆನ್. ಸೊ ಇಬ್ರಿಗೂ ಸಿಗುತ್ತೆ. ಸೊ ಯೂಶಲಿ ನಾನು ನೋಡ್ದಂಗೆ ಮೆನ್ಸ್ಗೆ ತುಂಬ ಆಪ್ಷನ್ಸ್ ಸಿಗುತ್ತೆ. ಸೊ ವುಮೆನ್ಸ್ ಅಂತ ಬಂದಾಗ ಜಾಸ್ತಿ ಜಾಕೆಟ್ಸ್ಗಳು ಸಿಗಲ್ಲ, ರೈಡಿಂಗ್ ಜಾಕೆಟ್ಸ್. ಹೌದು, ಇಲ್ಲ ಆ ಥರ ಇತ್ತು ಮುಂಚೆ. ಬಟ್ ಈಗ ಎಲ್ಲ ಟ್ರೆಂಡ್ ಎಲ್ಲ ಚೇಂಜ್ ಆಗಿದೆ. ಈವನ್ ವುಮೆನ್ಸ್ ಆರ್ ಲೇಡೀಸ್ ಆರ್ ಗರ್ಲ್ಸ್ ಈಕ್ವಲಿ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ. ಹೌದು, ಇಂಟ್ರೆಸ್ಟ್ ಸಮೇತ ಇದೆ. ಸೊ ನಮ್ಮಲ್ಲಿ ವುಮೆನ್ಸ್ಗೆ ಆಗಲಿ ಮೆನ್ಗೆ. ಸೊ ಇದು ವುಮೆನ್ಸ್ ರೈಡರ್ಸ್ಗೆ. ಸೊ ಇದು ಮೆನ್ಸ್. ಓಕೆ. ಸೊ ರೈಡಿಂಗ್ ಜಾಕೆಟ್ಸ್ ಜೊತೆಗೆ ರೈಡಿಂಗ್ ಪ್ಯಾಂಟ್ಸ್ ಕೂಡ ಇದೆ. ಸೊ ಇದು ಸೋಲೆಸ್ದು. ಓಕೆ, ಸೋಲೆಸ್. ಸೊ ಇದೆಲ್ಲ ಏನು ಟೆಕ್ನಿಕಲ್ ಏನಿದೆ ಎಲ್ಲರಿಗೂ ಗೊತ್ತಿರೋದು ಇವತ್ತು. ಸೊ ಪ್ರೈಸ್ ರೇಂಜಲ್ಲಿ ಏನಿದೆ ಸರ್ ಸೋಲೆನ್ಸಲ್ಲಿ? ಇಟ್ಸ್ ಪ್ರೈಸ್ ರೇಂಜಲ್ಲಿ ಅಂತ ಹೇಳಿದ್ರೆ ಇದೇನಾಗುತ್ತೆ ಅಂತ ಹೇಳಿದ್ರೆ 1 ಲೇಯರ್ ಅಂತ ಹೇಳ್ತೀನಿ, ಇದು 2 ಲೇಯರ್ ಅಂತ ಹೇಳ್ತೀನಿ, 3 ಲೇಯರ್ ಅಂತ ಹೇಳ್ತೀನಿ. ಎಲ್ಲದಕ್ಕೂ 1,500-2,000 ರೂಪಾಯಿ ಆ ಥರ ಡಿಫ್ರೆನ್ಸ್ ಬರುತ್ತೆ. ಇದು ಬೇಸಿಕಲಿ 4-5 ಏನೋ ಬರುತ್ತೆ, 4-5 ಬರುತ್ತೆ ಇದು. ಓಕೆ. ಅದಾದ್ಮೇಲೆ ನಮಗೆ ಬಂದು ಇದು 6-9 ಬರುತ್ತೆ. ಓಕೆ. ಆ್ಯಂಡ್ ಹಾಗೆ ಇಟ್ಸ್ ಸಮ್ವೇರ್ ಅರೌಂಡ್ 8-5 ಏನೋ ಬರುತ್ತೆ. ಓಕೆ. ಸೊ ಅಪ್ಗ್ರೇಡ್ ಆದಂಗೆ ಕಾಸ್ಟ್ ಸಮೇತ. ಸೊ ಅದರದ್ದು ಅದೇ ಥರನೇ ಒಂದು ಬೆನಿಫಿಟ್ ಅದೇ ಥರನೇ ಇರ್ತದೆ, ಪ್ರೈಸ್ ತಗ್ತಾ ಇದೆ. ಓಕೆ. ಇದಾದ್ಮೇಲೆ ಬಂದಾಗ ನಮ್ಮಲ್ಲಿ ಇನ್ನು ವೆರಿ ಇಂಪಾರ್ಟೆಂಟ್ ವೈಟಾರ ಅಂತ ಇದೆ. ವೈಟಾರ ಬ್ರ್ಯಾಂಡ್ ಇದೆ. ಸೂಪರ್. ಇದರಲ್ಲಿ ಸಮೇತ ಮೆನ್ ಆ್ಯಂಡ್ ವುಮೆನ್ ಎರಡೂ ಇದೆ. ಹಿಂಗೆ ಬಂದಾಗ ನಾವು ಹೆಲ್ಮೆಟ್ ಸೆಕ್ಷನ್ ಅಂತ ಮಾಡಿದ್ದೀವಿ. ಓಕೆ. ಈ ಹೆಲ್ಮೆಟ್ ಸೆಕ್ಷನ್ ನಮ್ಮ ಹತ್ರ ಸ್ಟಡ್ಸ್ ಆಗಲಿ SMK ಆಗಲಿ ಇಲ್ಲ ಆಕ್ಸರ್ದ ಆಗಲಿ ಹೆಲ್ಮೆಟ್ಸ್ ಇದೆ. ಅದು ವೆರಿ ಇಂಪಾರ್ಟೆಂಟ್. ನಮ್ಮಲ್ಲಿ ಕಿಡ್ಸ್ ವೇರಿಯಂಟ್ಸ್ ತುಂಬಾ ಚೆನ್ನಾಗಿದೆ. ಓಕೆ. ಕಿಡ್ಸ್ ಹೆಲ್ಮೆಟ್ ಕೂಡ ಇದೆಯಾ? ಸೂಪರ್. ವೇರಿಯಂಟ್ ಸೊ ತುಂಬಾ ಕಡೆ ಕಾಣಿಸಲ್ಲ ಕಿಡ್ಸ್ ಹೆಲ್ಮೆಟ್. ಸೊ ಅದು ಕೂಡ ಸಿಗುತ್ತೆ. ಸರ್ ಪೆಟ್ ಹೆಲ್ಮೆಟ್ ಏನಾರ ಸಿಗುತ್ತಾ? ಓಕೆ. ಸೊ ಯಾರು ಎಂಕ್ವೈರಿ ಮಾಡಿದ್ರೆ ಬೇಕಾದ್ರೆ ತರಿಸ್ಕೊಡ್ತೀರಾ? ತರಿಸ್ಕೊಡ್ತೀವಿ, ಟ್ರೈ ಮಾಡೋಣ, ಇದೆಲ್ಲ ತರಿಸೋಣ. ಸೊ ಇದು ನಾನು ಹೇಳ್ತೀನಿ ಅಂತ ಹೇಳಿದ್ರೆ ಈ ಪ್ರಾಡಕ್ಟ್ಸ್ ಬಗ್ಗೆ ನಾನು ಹೆಚ್ಚಿಗೆ ಹೇಳೋಕ್ಕಿಂತ ಎಲ್ಲರಿಗೂ ತಿಳ್ಕೊಂಡೇ ಬರ್ತಾರೆ. ಹೌದು. SMK ಅಂದ್ರೆ ಏನು, ಸೊ ಬ್ರ್ಯಾಂಡ್ ಅಂತ ಟೈಪ್ ಮಾಡಿದ ತಕ್ಷಣ ಗೊತ್ತಾಗ್ಬಿಡ್ತದೆ. ಇಲ್ಲಿ ಏನಂದ್ರೆ ಪ್ರಾಕ್ಟಿಕಲಿ ಟೆಸ್ಟ್ ಮಾಡಕ್ಕೆ ಅನುಕೂಲ ಆಗುತ್ತೆ. ಓಕೆ. ಒಬ್ಬೊಬ್ರು ಒಂದೊಂದು ಸೈಜ್ ವೇರಿ ಆಗೋ ಕಾರಣ ಅವ್ರು ಇಲ್ಲಿ ಬಂದು ಟೆಸ್ಟ್ ಮಾಡಿ. ಸೊ ಡಿಸೈನ್ಸ್ ಯಾವ ಥರ ಸಿಗುತ್ತೆ ಸರ್ ಇಲ್ಲಿ? ಮತ್ತೆ ಎಲ್ಲ ಗ್ರಾಫಿಕ್ಸ್ ಇದೆ, ಎಲ್ಲ ಗ್ರಾಫಿಕ್ಸ್. ಓಕೆ. ಎಲ್ಲ ಥರದ್ದು. ಸೊ ಇದೆಲ್ಲ ನೋಡಿದ್ರೆ SMK ಅಲ್ವಾ? ಸೊ ಇದೆಲ್ಲ ಬಂದು SMK ಅಂದರೆ ಹಂಗೆ ಆಕ್ಸರ್ ಕೂಡ ಸಿಗುತ್ತೆ. ಹೌದು, ಆಕ್ಸರ್ ಇದೆ. ಸೊ ನಿಮಗೆ ಬೇಸಿಕ್ ಹೆಲ್ಮೆಟ್ ಸಾಕು ಅಂದರೆ ಇಲ್ಲಿ ಸ್ಟಡ್ಸ್ ಕೂಡ ಇದೆ. ಇಲ್ಲ ನಿಮಗೆ ಬ್ರ್ಯಾಂಡೆಡ್ ಬೇಕು ಅಂದರೆ SMK ಎವ್ರಿಡೇ ವೇರಿಗೆ ಬೆಸ್ಟ್ ಇದೆ. ಅದೇ ಡೈಲಿ ವೇರ್. ನೆಕ್ಸ್ಟ್ ಹೋದಾಗ ರೈಡಿಂಗ್ ಹೆಲ್ಮೆಟ್ಸ್ ಅಂತಾನೆ ಹೇಳ್ಬೋದು ನಾವು. ಸೊ ತುಂಬ ಪ್ಯಾಷನೇಟ್ ಆಗಿ ರೈಡ್ ಮಾಡ್ತಾರಲ್ಲ ಅವರಿಗೆ ಯಾಕಂದ್ರೆ ಸೇಫ್ಟಿ ಪರ್ಪಸ್ ಎಲ್ಲ ಜಾಸ್ತಿ ಇರುತ್ತೆ. ಇದು ನಾನು 3 ಥರ ಇಡ್ತಿದ್ದೀವಿ. ಒಂದು ಆಕ್ಸಿಸ್ ಅನ್ನೋದಿದೆ, ಆಕ್ಸಿಸ್ ಬ್ರ್ಯಾಂಡ್ ಇದೆ. ಆಕ್ಸಿಸ್ ಅಂತನಾ? ಓಕೆ.
ಎಸ್. ನೆಕ್ಸ್ಟ್ ಬಂದಾಗ LS2 ಇದೆ. ಓಕೆ ಸೂಪರ್. LS2 ಬ್ರ್ಯಾಂಡ್ಸು. ಮತ್ತು MT ಇದೆ. MTನೂ ಇದೆಯಾ? ಓಕೆ, MT ಹೆಲ್ಮೆಟ್ ಬ್ಲೇಡ್. ಸೊ LS2 ನಾವು ಹಾಫ್ ರೋಡಿಂಗ್ ಹೆಲ್ಮೆಟ್ಸ್ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿದ್ವಿ. ಬಿಕಾಸ್ ಈ ಏರಿಯಾದಲ್ಲಿ ಡಿಮ್ಯಾಂಡ್ ಇದೆ, ತುಂಬ ಕಲೆಕ್ಷನ್ಸ್ ಇದೆ ನಮ್ಮ ಹತ್ರ. ಸೊ ತುಂಬ ಜನ ಅದನ್ನೇ ಎಂಕ್ವೈರಿ ಮಾಡ್ತಾರೆ. ಓಕೆ. ಸೊ ಗ್ರಾಫಿಕ್ಸ್ ಕೂಡ ತುಂಬ ಸಾಕೋದಾಗಿದೆ LS2. ನೋಡಿ ಗ್ರಾಫಿಕ್ಸ್ ಹೆಂಗಿದೆ, ಮಸ್ತಾಗಿದೆ ಸರ್ ಇದು. ಸರ್ ಏನು ಪ್ರೈಸ್ ಆಗುತ್ತೆ ಸರ್ ಇದು? 9250. ಓಕೆ, 9250. ಸೊ ಇದ್ರಲ್ಲಿ ಏನೇನು ಬರುತ್ತೆ ಸರ್ ಇದು ಹೆಲ್ಮೆಟು? ಸರ್ ಡಬಲ್ ವೈಸರ್ ಬರುತ್ತೆ. ಸೇಫ್ಟಿ ಪ್ರಿಕಾಷನ್ಸ್ ಇದೆ. ವೆಂಟಿಲೇಟರ್ ಇದೆ. ಸೊ ಪಿನ್ ಲಾಕ್ ಎಲ್ಲ ಬರುತ್ತೆ. ಇರುತ್ತೆ. ವೆಂಟಿಲೇಟರ್ ಬಗ್ಗೆ ಜಾಸ್ತಿ ಗಮನ. ವೆಂಟಿಲೇಟರ್ ಇದೆ. ಸೊ ಗ್ರಾಫಿಕ್ಸ್ ಒಂಥರ ಸಖತ್ತಾಗಿದೆ. ಆಫ್ ರೋಡಿಂಗ್ಗೆ ಸೂಟ್ ಆಗುತ್ತೆ. ಸೊ MT ಅಂತ ಬಂದಲ್ಲಿ MTಲಿ 3-4 ಥರ ವೆರೈಟೀಸ್ ಇದೆ. ಬೇಸಿಕಲ್ಲಿ ನಾವು ಹಮ್ಮರ್ ಅಂತ ಕರಿತೀವಿ. ಬೆಸ್ಟ್ ಕ್ವಾಲಿಟಿ ಹಮ್ಮರ್. ಇದಾ ಹಮ್ಮರಾ? ಹಾಂ, ಓಕೆ. ಹಮ್ಮರ್. ಮತ್ತು ನೆಕ್ಸ್ಟ್ ಹಮ್ಮರ್ ಬಿಟ್ಟರೆ ಥಂಡರ್ ಅಂತ ಕರಿತೀವಿ. ಹಮ್ಮರ್ಗೂ ಥಂಡರ್ಗೂ ವ್ಯತ್ಯಾಸ ಏನು ಅಂತ ಹೇಳಿದ್ರೆ ಅದು ಸಿಂಗಲ್ ವೈಸರ್, ಇದು ಡಬಲ್ ವೈಸರ್. ಅದರಲ್ಲಿ ಮತ್ತೆ ಬ್ಲೇಡ್ ಅಂತ ಬರುತ್ತೆ. ಅಡ್ವಾನ್ಸ್ ಶೆಲ್ ಕ್ವಾಲಿಟಿ ಎಲ್ಲ ಏನಿದೆ ಭಾಳ ಬೆಸ್ಟ್ ಇರುತ್ತೆ. ಸೊ ಇಲ್ಲೊಂದಷ್ಟು ಜಾಕೆಟ್ಸ್ ಇದೆ. ಇದು ಕೂಡ ವೆರಿ ಇಂಪಾರ್ಟೆಂಟ್ ರೈಡರ್ಸ್ಗೆ. ಓಕೆ. ಮೊಬೈಲ್ ಪೌಚಸ್ ಆಗಲಿ, ಇಲ್ಲ ಅಂದ್ರೆ ಬ್ಲೂಟೂತ್ಸ್ ಆಗಲಿ. ಇದೇನಿದೆ ಬ್ಲೂ ವರ್ಮ್ ಬೆಸ್ಟ್ ಬ್ಲೂಟೂತ್ ಇದು. ಇದಕ್ಕೆ 20 ಇಂಟರ್ಕಾಮ್ ಕನೆಕ್ಟ್ ಆಗುತ್ತೆ. ಸೊ ಇವಾಗ ನಾನು ನೋಡಿದಂಗೆ ಕರೆಂಟ್ ಟ್ರೆಂಡಿಂಗ್ ಇರೋದು ಇದು. ಇದೇನಿದೆ ಹೆಲ್ಮೆಟ್ ನಮ್ಮ ಹತ್ರನೇ ಪರ್ಚೇಸ್ ಮಾಡಿದ್ರೆ ನಾವೇ ಫಿಕ್ಸ್ ಮಾಡ್ಕೊಡ್ತೀವಿ. ಹೌದಾ? ಸೊ ನೀವೇ ಫಿಕ್ಸ್ ಮಾಡ್ಕೊಡ್ತೀರಾ? ಸೇಮ್ ಅದೇ ಥರ ಬ್ಲೂಟೂತ್ ಅಲ್ಲಿ ಮಿಡ್ಲ್ಯಾಂಡ್ ಇದೆ. ಮಿಡ್ಲ್ಯಾಂಡಲ್ಲಿ ಏನು ಅಂತ ಹೇಳಿದ್ರೆ ಇದು 3 ಇಂಟರ್ಕಾಮ್ ಮಾತ್ರ ಕನೆಕ್ಷನ್ ಆಗುತ್ತೆ. 3 ಮಾತ್ರ. ಇನ್ನು ವಾಟರ್ ಬಾಟ್ಲ್ ಹೋಲ್ಡರ್, ಬೈಕ್ ಯಾರು ರೈಡಿಂಗ್ ಹೋಗ್ತಾರೆ ಅವರಿಗೆಲ್ಲ ಇದು ಭಾಳ ಅವಶ್ಯಕತೆ, ತುಂಬ ಹುಡುಕ್ತಾರೆ ಟೈಮ್. ವಾಟರ್ ಬಾಟ್ಲನ್ನ ಇಟ್ಕೊಳ್ಳೋಕ್ಕೆ. ಸೊ ವಾಟರ್ ಬಾಟ್ಲ್ ಹೋಲ್ಡರ್. ಓಕೆ, ಅದು ಸಿಗುತ್ತೆ. ನೆಕ್ಸ್ಟ್ ಬಂದಾಗ LS2 ಜಾಕೆಟ್ಸ್. ನಾವು ಮೇನ್ ಕಾನ್ಸೆಪ್ಟ್ ಮಾಡ್ತಾ ಇರೋದು ಸೋಲೆಸ್, ವೈಟರ ಆ್ಯಂಡ್ LS2 ರಾಯಲ್ ಎನ್ಫೀಲ್ಡ್. ಸೊ ರಾಯಲ್ ಎನ್ಫೀಲ್ಡ್ ಸೆಕ್ಷನ್ ಅಲ್ಲಿದೆ ನೋಡಿ. ಸೊ ಅಲ್ಲಿ ತೋರಿಸ್ತೀನಿ ನಾನು. ಸೊ ಓನ್ಲಿ ಅಂದರೆ ನೀವು ಕ್ವಾಲಿಟಿ ಪ್ರಾಡಕ್ಟ್ನ ಹೈಲೈಟ್ ಮಾಡ್ತಾ ಇದ್ದೀರಾ. ಸೊ ಸುಮ್ಮನೆ ಏನೋ ನಮ್ಗೋಸ್ತಾಗೆ ಯಾವುದೋ ಒಂದು ಪ್ರಾಡಕ್ಟ್ ನೀಡೋ ಬದಲು ಕ್ವಾಲಿಟಿ ಪ್ರಾಡಕ್ಟ್. ಓಕೆ, ಏನು ಬೇಕು ಜನರಿಗೆ ಅದು ಮಾತ್ರ ಕ್ವಾಲಿಟಿ ಅಷ್ಟೇ. ಸೊ ಮತ್ತೆ ಜನ ಹುಡ್ಕೊಂಡ್ ಬರಬೇಕು. ಸೊ ಕ್ವಾಲಿಟಿ ನೋಡ್ಬಿಟ್ಟು. ಸೊ ಆ ಥರ ಒಂದು ಪ್ರಾಡಕ್ಟ್ಗಳಿದೆ. ಕ್ವಾಲಿಟಿ ಇದನ್ನು ನಾನು ಹೇಳ್ದಂಗೆ ವೆರೈಟೀಸ್ ಇದೆ. ಲೈಕ್ ಸಿಂಗಲ್ ಲೇಯರ್, 2 ಲೇಯರ್ಸ್, 3 ಲೇಯರ್ಸ್ ಅಂತ ಬರುತ್ತೆ. ಸೊ ಎಲ್ಲ ಈಗೇನು ನೆಕ್ಸ್ಟ್ ವಿಂಟರ್ ಏನು ಶುರು ಆಗ್ತದೆ, ರೈಡಿಂಗ್ ಶುರು ಆಗುತ್ತೆ ಏಪ್ರಿಲ್ ಮೇಯಲ್ಲಿ. ಹೌದು, ಅದಕ್ಕೆ ಈಗಲೇ ರೆಡಿ ಇದೀವಿ ನಾವು. ಸೊ ಅದಕ್ಕೆ ಇವೆಲ್ಲ ಜಾಕೆಟ್ಸ್ಗಳು ತುಂಬ ಸೂಟ್ ಆಗುತ್ತೆ. ಸೊ ಏನಾದ್ರೆ ಕೆಲವೊಬ್ರು ನೋಡ್ತಾ ಇರ್ತಾರೆ, ಆನ್ಲೈನಲ್ಲಿ ಚೆಕ್ ಮಾಡ್ತಾ ಇರ್ತಾರೆ, ಬಟ್ ಅದು ಪ್ರಾಕ್ಟಿಕಲಿ ಯಾವ ಥರ ಇದೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಬೇಕಾದ್ರೆ ಇಲ್ಲಿ ಬಂದರೆ ಕಂಪ್ಲೀಟಾಗಿ ಚೆಕ್ ಮಾಡ್ಕೋಬೋದು. ಸೊ ಹೆಲ್ಮೆಟ್ಸ್ ಆಗಿರ್ಬೋದು ಅಥವಾ ಜಾಕೆಟ್ಸ್ ಆಗಿರ್ಬೋದು, ಫಿಸಿಕಲಿ ನೋಡಿಬಿಟ್ಟು ಅವ್ರು ಫಿಟ್ ಆಗುತ್ತೋ ಏನೋ ಅಂತ ಚೆಕ್ ಮಾಡ್ಕೊಂಡು ಬೇಕಾಗ್ತದೆ. ಡೆಡಿಕೇಟೆಡ್ ಟ್ರಯಲ್ ರೂಮ್ ಇದೆ. ಸೊ ಟ್ರಯಲ್ ರೂಮ್ಸ್ ಇದೆ. ಓಕೆ, ಟ್ರಯಲ್ ರೂಮ್ ಇದೆ. ಆ ಟ್ರಯಲ್ ರೂಮ್ ಸಫಿಷಿಯಂಟ್ ಸ್ಪೇಸಲ್ಲಿ ಮಾಡಿದ್ದೀವಿ. ಅವರಲ್ಲಿ ಟೆಸ್ಟ್, ಸೊ ಅಲ್ಲಿ ಟ್ರಯಲ್ಸ್ ನೋಡ್ಬೋದು. ಓಕೆ. ಮತ್ತು ರೈಡಿಂಗ್ ಏನು ನಾವೆಲ್ಲ ಜಾಕೆಟ್, ಹೆಲ್ಮೆಟ್ಸ್, ಪ್ಯಾಂಟ್ಸ್ ಅಂತ ಹೇಳ್ತೀವಿ. ಶೂಸ್ ಕೂಡ ಈಕ್ವಲಿ ಇಂಪಾರ್ಟೆಂಟ್. ಹೌದು, ವೆರಿ ಈಕ್ವಲಿ ಸೇಫ್. ಏನಾದ್ರು ಆಕ್ಸಿಡೆಂಟ್ ಅದು ಇದು ಆಯಿತು ಅಂತ ಹೇಳಿದ್ರೆ ಬೇಸರ ಏನು ಅಂತ ಇದ್ರ ಬಗ್ಗೆ ಯಾರು ಗಮನ ಹರಿಸಲ್ಲ. ಹೌದು, ವೆರಿ ಇಂಪಾರ್ಟೆಂಟ್. ಬಟ್ ಇದ್ರ ಮೇಲೆ ಬೇಸರ ಗಮನ ಹರಿಸಲ್ಲ. ಹೌದು. ಸೊ ಇದ್ರಲ್ಲಿ ನಾವು ಫಾಸ್ಟ್ ಮೂವಿಂಗ್ ಏನು ಪ್ರಾಡಕ್ಟ್ ಇದೆ 3 ಕಂಪ್ನೀಸ್ ಮಾತ್ರ ಇಟ್ಟಿದ್ದೀವಿ ಸದ್ಯಕ್ಕೆ. ಓಕೆ, ರೈಡಾ, ರಿಯೋ ಮತ್ತು ಆರಿ. ಇದು ಓಕೆ. ಸೊ ರೈಡಾ, ರಿಯೋ ಮತ್ತು ಆರಿ ರಾಯಲ್ ಎನ್ಫೀಲ್ಡ್ ಎಲ್ಲ ವಾಟರ್ ರೆಸಿಸ್ಟೆನ್ಸ್ ಶೂಸ್. ನೆಕ್ಸ್ಟ್ ಇದಕ್ಕೆ ಬಂದಾಗ ನಾನು ಇದನ್ನ ಪ್ಯಾನಿಯರ್ ಅಂತ ಹೇಳ್ತೀನಿ. ಓಕೆ, ಈ ಪ್ಯಾನಿಯರ್ಸ್ ಅಲ್ಲಿ ಏನಿದೆ, ಇದನ್ನ 20 ಲೀಟರ್ಸ್ದು, ಈಚ್ ಸೈಡ್ 20 ಲೀಟರ್ಸ್ ಬರುತ್ತೆ. ಓಕೆ, ಎಷ್ಟು ಸ್ಪೇಷಿಯಸ್ ಇದೆ ಅಂತ ಹೇಳಿದ್ರೆ. ಓಕೆ, ಎಷ್ಟು ಲೀಟರ್ ಇದೆ ಸರ್ ಇದಕ್ಕೆ? 45 ಲೀಟರ್ಸ್. 45 ಲೀಟರ್ ಏನೇ ಆದ್ರೂ 3 ದಿನದಿಂದ 4 ದಿನಕ್ಕೆ ಆಗಂತ ಲಗೇಜ್ ಇಲ್ಲಿ ಕ್ಯಾರಿ ಮಾಡ್ಬೋದು, ಆರಾಮ್ ಕ್ಯಾರಿ ಮಾಡೋದು. ಆ್ಯಂಡ್ ಇದರಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಇದು ಈಸಿಲಿ ಟೇಕ್ ಆ್ಯಂಡ್ ಟೇಕ್ ಆಫ್. ಓಕೆ, ಸೊ ಈಸಿಯಾಗಿ ಫಿಟ್ ಮಾಡ್ಬೋದು, ಈಸಿಯಾಗಿ ರಿಮೂವ್ ಮಾಡ್ಬೋದು. ಯಾವಾಗಲೂ. ಸೊ ವಿತ್ ಲಾಕ್, ಬೋಲ್ಟ್ ನೆಟ್ ಆ ಥರ ಎಲ್ಲ ಏನಿಲ್ಲ ಇದರಲ್ಲಿ. ಸೊ ವಿತ್ ಲಾಕ್ ಫೆಸಿಲಿಟಿ ಇದೆ. ಇದು ಬಂದು SMK. ಇದು 29 ಲೀಟರ್ಸ್ ಟಾಪ್ ಬಾಕ್ಸ್. ಓಕೆ, ಸೊ ಹಾರ್ಡ್ ಟಾಪ್ ಬಾಕ್ಸ್, ಹಾರ್ಡ್ ಕೇಸ್. ಹಾರ್ಡ್ ಕೇಸ್. ಓಕೆ, ಅದಾದ್ಮೇಲೆ ಮ್ಯಾಗ್ನೆಟಿಕ್ ಬಾಕ್ಸ್ ಇದೆ, ನಮ್ಮದು ಮ್ಯಾಗ್ನೆಟಿಕ್ ಕಿಟ್ ಇದೆ. ಟ್ಯಾಂಕ್ ಬ್ಯಾಗ್ಸ್ ಅಂತ ಹೇಳ್ತೀವಿ. ಇದನ್ನ ಬೈಸನ್ ಮತ್ತೆ ವೇಟರ್ ಅಂತ 2 ಬ್ರ್ಯಾಂಡ್ ಇದೆ. ಸೊ ಇಟ್ ಇಸ್ ವೆರಿ ಈಸಿ. ಯಾರು 1 ಡೇ ಹೋಗ್ತಾರೆ ಇಲ್ಲ ಹಾಫ್ ಡೇ ಹೋಗ್ತಾರೆ, ಕ್ಯಾಮ್ರಾ, ಸೊ ತುಂಬಾ ಲಗೇಜ್ ಅವಶ್ಯಕತೆ ಇರಲ್ಲ. ಸೊ ಅಂತವ್ರಿಗೆ ಇದು ಬೆಸ್ಟ್ ಇದೆ. ಓಕೆ, ನೆಕ್ಸ್ಟ್ ಬಂದ್ರೆ ಹಾರಿ. ಸೊ ರಾಯಲ್ ಎನ್ಫೀಲ್ಡ್ ಎಕ್ಸ್ಕ್ಲೂಸಿವ್ ಡೆಡಿಕೇಟೆಡ್ ಪ್ಲೇಸ್ ಇದೆ. ಏನು ಫಾಸ್ಟ್ ಮೂವಿಂಗ್ ಹೆಲ್ಮೆಟ್ಸ್ ಇದೆ, ಈಗ ಬರ್ತಾರಂತ ಟ್ರೆಂಡ್ ಪ್ರಕಾರ ತರಿಸಿ ಇಟ್ಟಿರೋಂಥ. ಸೊ ಕರೆಂಟ್ ಟ್ರೆಂಡಲ್ಲಿ ಏನು ಓಡ್ತಿದೆ ಆ ಎಲ್ಲ ಥರ ಹೆಲ್ಮೆಟ್ಸ್ಗಳು ಇಲ್ಲಿ ಸಿಗುತ್ತೆ. ಸೊ ನೋಡ್ಬೋದು ಇಲ್ಲಿ ರಾಯಲ್ ಎನ್ಫೀಲ್ಡ್ ಹೆಲ್ಮೆಟ್ಸ್ ಎಲ್ಲ.
ಸೊ ರಾಯಲ್ ಎನ್ಫೀಲ್ಡ್ ಈ ಥರ ಹೆಲ್ಮೆಟ್ಸ್ ನಾನು ನೋಡೇ ಇರಲಿಲ್ಲ. ರಾಯಲ್ ಎನ್ಫೀಲ್ಡ್ ಅವ್ರು ಏನು ಮಾಡಿದ್ದಾರೆ ಅಂದರೆ ಹಾಫ್ ರೋಡಿಂಗ್ ಕಾನ್ಸೆಪ್ಟ್ ಮೇಲೆ ಹೊಸದಾಗಿ ಮಾಡಿರೋದು. ಈಗ LS2 ಏನು ತೋರಿಸಿದೆ ನಿಮಗೆ, ಹೌದು ಅದೇ ರೀತಿ ಇದು ರಾಯಲ್ ಎನ್ಫೀಲ್ಡ್ ಅಲ್ಲಿ ಬರೋದು. ರಾಯಲ್ ಎನ್ಫೀಲ್ಡ್ ಅಗೇನ್ ರಾಯಲ್ ಎನ್ಫೀಲ್ಡ್ ಜಾಕೆಟ್ಸ್ ಇದೆ, ಇಲ್ಲಿ ಟಿ ಶರ್ಟ್ಸ್ ಇದೆ. ಓಕೆ, ನೆಕ್ಸ್ಟ್ ವಿಂಟರ್ಗೆಲ್ಲ ಹೇಳಿದ್ರೆ ವಿಂಟರ್ ರೆಡಿ ಇದೀವಿ ಅನ್ನೋಕ್ಕೆ ಪುಲೋವರ್ಸ್ ಎಲ್ಲ ರೆಡಿ ಇದೆ. ನಾರ್ಮಲ್ ಪುಲೋವರ್ಸ್, ವೆರೈಟಿ ಆಫ್ ಟಿ ಶರ್ಟ್ಸ್ ಇದೆ. ಓಕೆ, ಅಗೇನ್ ಟ್ರಯಲ್ ರೂಮ್ ಅಂದೆ. ಸೊ ಟ್ರಯಲ್ ರೂಮ್ ಅಂತ ಹೇಳ್ತಿದ್ರಲ್ಲ, ವಾವ್, ಫುಲ್ ಸ್ಪೇಷಿಯಸ್ ಆಗಿದೆ, ಸೂಪರ್. ಈ ಸೆಕ್ಷನ್ ಬಂದಾಗ ಈ ಸೆಕ್ಷನ್ ನಾವು ಬೇಸಿಕಲಿ ಗರಾಜ್ ಅಂತಾನೆ ಕರಿತೀವಿ. ಓಕೆ ಸರ್. ಏನಕ್ಕೆ ಅಂತ ಹೇಳಿದ್ರೆ ಅಲ್ಲಿ ಮೆಟಲ್ ಆಕ್ಸೆಸರೀಸ್ ಜಾಸ್ತಿ ಇದೆ ಮತ್ತು ಲೈಟಿಂಗ್ಸ್ ಜಾಸ್ತಿ ಇದೆ. ಸೊ ಬೈಕ್ಗೆ ಮೆಟಲ್ ಫಿಟ್ಟಿಂಗ್ಸ್ಗಳು. ಎಸ್, ಏನು ಮೆಟಲ್ ಫಿಟ್ಟಿಂಗ್ಸ್ ಇಲ್ಲ ಅಂತಾರೆ ನಮ್ಮಲ್ಲೇ ಫಿಟ್ಟಿಂಗ್ಸ್ ಇದೆ. ಕೆಳಗಡೆ ಗ್ಯಾರೇಜ್ ಇದೆ, ನಮ್ಮದೇ ಗ್ಯಾರೇಜ್ ಇದೆ ಬೇಸ್ಮೆಂಟ್ ಅಲ್ಲಿ, ಅಲ್ಲಿ ನಾವು ಫಿಟ್ ಮಾಡ್ಕೊಡ್ತೀವಿ. ಸೊ ಅಲ್ಲಿ ಫಿಟ್ ಮಾಡ್ಕೊಡ್ತೀವಿ. ಯಾವ್ದು ಈಗ ನಾವು ಏನು ಡಿಸ್ಪ್ಲೇ ಮಾಡಿದೀವಿ, ಇದು ಡಿಸ್ಪ್ಲೇ ಬಂದ್ಬಿಟ್ಟು ಇದು ಹಿಮಾಲಯನ್ ಬೈಕ್ಸ್, ಹಿಮಾಲಯ 450. ಓಕೆ, ಸೊ ಯಾವ ಗಾಡಿಗೆ ಫಿಟ್ಟಿಂಗ್ಸ್ ಸಿಗುತ್ತೆ? ಎಲ್ಲ ಗಾಡಿದು ಸಿಗುತ್ತೆ ಆಲ್ಮೋಸ್ಟ್ ಈಗ. ಓಕೆ, ಸೊ ಇಷ್ಟು ಬೈಕ್ದು ಫಿಟ್ಟಿಂಗ್ಸ್ ಇದೆ ನಿಮ್ಮ ಹತ್ರ ಇವಾಗ. ಸೊ ನೋಡ್ಬೋದು ರಾಯಲ್ ಎನ್ಫೀಲ್ಡ್ ಫ್ಯಾಮಿಲಿ ಆಲ್ಮೋಸ್ಟ್ ಎಲ್ಲ ಇದೆ. KTM ಇದೆ, ಡಾಮಿನರ್ ಇದೆ, ಹೋಂಡಾ ಇದೆ, ಸುಜುಕಿ ಇದೆ. ಸೊ ಇದು ಲೈಟ್ಸ್, ಫಾಗ್ ಲೈಟ್ಸ್ಗಳು, ಮಿನಿ ಡ್ರೈವ್ಸ್ ಅಂತ ಕರಿತೀವಿ ಇದು. ಓಕೆ, HH ಇದಲ್ವಾ? HH ಮಿನಿ ಡ್ರೈವ್ಸ್. ಇನ್ನು ಲೂಬ್ರಿಕೆಂಟ್ಸ್ ಅಂತ ಬಂದಾಗ ಎಲ್ಲ ಲೂಬ್ರಿಕೆಂಟ್ಸ್ ಇದೆ. ಆಯಿಲ್ ಇರಲಿ, ಇಲ್ಲಾಂದ್ರೆ ಚೈನ್ ಕ್ಲೀನರ್ ಇರಲಿ, ಪ್ರತಿಯೊಂದು ಡಿಫ್ರೆಂಟ್ ವೆರೈಟೀಸ್ ಇದೆ. ಒಂದು ವೆರಿ ಸ್ಪೆಷಲ್ ನಮ್ಮಲ್ಲಿ ಏನು ಅಂತ ಹೇಳಿದ್ರೆ ವಿ ಡೂ ಪಾಲಿಶಿಂಗ್ ಫಾರ್ ಬೈಕ್ಸ್. ದೆನ್ ಸೆರಾಮಿಕ್ ಕೋಟಿಂಗ್ ಮಾಡ್ತೀವಿ, ಮತ್ತೆ PPF ಮಾಡ್ತೀವಿ. PPF ಇಸ್ ವೆರಿ ಫಾಸ್ಟ್ ಮೂವಿಂಗ್ ಟ್ರೆಂಡ್ ಈಗ. ಹೌದು, ತುಂಬಾ ಸ್ಟೂಡೆಂಟ್ಸ್ ಆಗಲಿ ಇಲ್ಲ ಯಾರಾದ್ರೂ ಹೊಸ ಬೈಕ್ ತಗೊಂಡು, ನಾನೀಗ ಓಪನ್ ಆಗಿ 12 ದಿನದಲ್ಲಿ 2 ಬೈಕ್ ಶೋರೂಮ್ ಇಂದ ಸೀದಾ ಇಲ್ಲಿಗೆ ಬಂದಿದೆ. ಸೊ PPF-ಗೋಸ್ಕರ. ಓಕೆ, ಈ ಸರೌಂಡಿಂಗ್ ಅಲ್ಲಿ ಯಾವುದು ಆ ತರ ಫೆಸಿಲಿಟಿನೇ ಇರಲಿಲ್ಲ. ಓಕೆ, PPF ಮನೆಗೆ ಹೋಗಿರೋದು, ಶೋರೂಮ್ ಇಂದ ಡೈರೆಕ್ಟ್ ಇಲ್ಲಿ ಬಂದು ಮಾಡ್ಸ್ಕೊಂಡು ಹೋಗಿದ್ದಾರೆ. ಸರ್ ಬೇರೆ ಹೊಸ ಗಾಡಿಗಳು ಮಾತ್ರ PPF, ಹಳೆ ಗಾಡಿಗಳಿಗೂ ಮಾಡ್ತೀರಾ? ಸೊ ಹಳೆ ಗಾಡಿಗೂ ಕೂಡ ಮಾಡ್ತೀರಾ? ಸೊ ಸಣ್ಣ ಪುಟ್ಟ ಮೈನರ್ ಇದಿರುತ್ತೆ, ಸೊ ಸ್ಕ್ರಾಚಸ್. ಸೊ ಆ ಥರ ಇದ್ದಾಗ ಫಸ್ಟ್ ಕೋಟಿಂಗ್ ವ್ಯಾಕ್ಸಿಂಗ್ ಮಾಡ್ತೀವಿ, ವ್ಯಾಕ್ಸಿಂಗ್ ಮಾಡಿ ಸೆರಾಮಿಕ್ ಕೋಟ್ ಮಾಡಿ ಆಮೇಲೆ PPF. ಸೊ ಆಮೇಲೆ PPF ಮಾಡ್ತೀರಾ? ಇಲ್ಲಿ ಬಂದಾಗ ಮ್ಯಾಟ್ ಡಾಗ್ ಡಿಸ್ಪ್ಲೇ ಇದೆ. ಓಕೆ, ಸೊ ಡಿಸ್ಪ್ಲೇ ಕೂಡ ಇಟ್ಟಿದ್ದಾರೆ ಎಲ್ಲ ಪ್ರಾಡಕ್ಟ್ನ, ಸೊ ಚೆಕ್ ಮಾಡ್ಬೋದು. ಏನು ಪವರ್ ಇದೆ, ಯಾವ ಥರ ಇದೆ. ಸೊ ಡಿಫ್ರೆನ್ಸ್ ಗೊತ್ತಾಗ್ತವ್ರಿಗೆ, ಒಂದು ಲೈಟಿಂದ ಇನ್ನೊಂದು ಲೈಟಿಗೆ ಏನು ಡಿಫ್ರೆನ್ಸ್. ಹೌದು, ಸೊ ನಮಗೆ ಜಸ್ಟ್ ಒಂದು ಪ್ರಾಡಕ್ಟ್ನ ನಾವು ತಗೊಂಡು ಫಿಟ್ಟಿಂಗ್ ಮಾಡಿದಾಗ ಗೊತ್ತಾಗಲ್ಲ. ಸೊ ಕಂಪ್ಯಾರಿಟಿವ್ಲಿ ಇವಾಗ ನೋಡ್ಬೋದು ನೀವು, ಅಕ್ಕಪಕ್ಕನೇ ಇದಾವಲ್ಲ, ಸೊ ನೋಡ್ಕೋಬೋದು ಯಾವ ಪ್ರಾಡಕ್ಟ್ ಯಾವ ಥರ ಇದೆ, ಎಷ್ಟು ವಿಸಿನಿಟಿ ಅವ್ರಿಗೆ ಹೋಗುತ್ತೆ ಅನ್ನೋದು ನಾವು ಇಲ್ಲಿ ತೋರಿಸ್ತೀವಿ, ಚೆಕ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದಾಗ ನಮ್ಮಲ್ಲಿ ಸೋಲೆಸ್, ವೈಟರ್, ಅದು ಸೊ ರೈಡಿಂಗ್ ಗ್ಲೌಸ್ಗಳು, ವೆರೈಟೀಸ್ ಆಫ್ ಗ್ಲೌಸ್ ಇದೆ. ಸೊ ಒಟ್ಟಿನಲ್ಲಿ ಎಲ್ಲ ಥರ A to Z ಬೈಕ್ ಬೇಕಾಗಿರೋಂಥ ಪ್ರಾಡಕ್ಟ್ಸ್ಗಳು ನಿಮ್ಮ ಹತ್ರ ಸಿಗುತ್ತೆ. ಸೊ ರೈಡಿಂಗ್ ರಿಲೇಟೆಡ್, ಗೇರ್ಸ್ ಆಗಲಿ, ಆಕ್ಸೆಸರೀಸ್ ಆಗಲಿ, ಬ್ರಾಂಡೆಡ್ ಕ್ವಾಲಿಟಿ ಬೇಕು ಅಂತ ಹೇಳಿದ್ರೆ ರೈಡ್ಮೇಟ್ಸ್ ಇಸ್ ದಿ ಬೆಸ್ಟ್ ಶೋರೂಮ್ ಅಂತ ಹೇಳ್ತೀನಿ. ಓಕೆ ಸರ್, ಸೂಪರ್. ಸೊ ಜೊತೆಗೆ PPF ಕೋಟಿಂಗು, ಸೆರಾಮಿಕ್ ಕೋಟಿಂಗು, ಮತ್ತೆ ಸರ್ ಇನ್ನೊಂದು ಹೇಳ್ತಾರೆ ನೀವು, ಸೊ ಟ್ರಿಪ್ಸ್ನ ಕೂಡ ಅರೇಂಜ್ ಮಾಡ್ತೀವಿ, ರೈಡ್ ಅರೇಂಜ್ ಮಾಡ್ತೀವಿ ಅಂತ ಹೇಳ್ತಾರೆ. ನಮಗೆ ರೈಡಿಂಗ್ ನಾವು ಈ 5-6 ವರ್ಷದಲ್ಲಿ ತುಂಬಾ ಜಾಗಗಳಿವೆ. ಅಲ್ಲಿ ಅದರ್ ಸ್ಟೇಟ್ಸ್ ಮಾಡಿದ್ದೀರಾ? ಎಸ್, ಅದರ್ ಸ್ಟೇಟ್ಸ್ ಇರ್ಬೋದು, ಇಲ್ಲ ವಿತ್ ಇನ್ ಕರ್ನಾಟಕ ಇರ್ಬೋದು. ಇಲ್ಲಿ ಬರೋದ್ರಲ್ಲೂ ತುಂಬಾ ಜನ ಕೇಳ್ತಾರೆ, ಅವ್ರಿಗೆ ಬೈಕ್ ಇದೆ, ಅವ್ರಿಗೆ ಆಕ್ಸೆಸರೀಸ್ ಇದೆ, ಗೇರ್ಸ್ ಇದೆ, ಎಲ್ಲ ಇದೆ, ಎಲ್ಲಿಗೆ ಹೋಗೋದು ಸರ್ ಅಂತ. ಸೊ ಸೋಲೋ ಟ್ರಾವೆಲ್ ಕಷ್ಟ ಅಂತಾರೆ, ಸೊ ಟೀಮ್ ಆಗಿ ಹೋಗಕ್ಕೆ ಇಷ್ಟಪಡ್ತಾರೆ, ಬಟ್ ಅವ್ರಿಗೆ ಟೀಮ್ ಸಿಗಲ್ಲ. ಸೊ ಅದನ್ನ ನಾವೆಲ್ಲ ಆರ್ಗನೈಸ್ ಮಾಡ್ತೀವಿ. ಓಕೆ, ಆರ್ಗನೈಸ್ ಏಪ್ರಿಲ್ ಮಂತ್ ಇಂದ ನಾವು ರೈಡಿಂಗ್ ಕ್ಯಾಂಪ್ನ ಅರೇಂಜ್ ಮಾಡ್ತಿದ್ದೀವಿ. ಓಕೆ, 1 night stay. ಓಕೆ, 1 night stay. ಸೊ 1 night stay. ಸೊ ವೀಕೆಂಡ್ ರೈಡ್ಸ್ ತರ ಇರುತ್ತೆ. ಸಾಟರ್ಡೆ ಮಾರ್ನಿಂಗ್ ನಾವು ಇಲ್ಲಿಂದ ಬಿಟ್ರೆ ಅಂಡ್ ಕಮಿಂಗ್ ಬ್ಯಾಕ್ ಆನ್ ಸಂಡೇ ಈವ್ನಿಂಗ್ ಆರ್ ಮಂಡೇ. ಸಂಡೇ ಈವ್ನಿಂಗ್, ಅದನ್ನು ಅರ್ಲಿ ಈವ್ನಿಂಗ್ ಬಿಕಾಸ್ ದೇ ಹ್ಯಾವ್ ಟು ರೆಸ್ಟ್ ಇನ್ ದೇರ್ ಹೌಸ್ ಫಾರ್ ದ ನೆಕ್ಸ್ಟ್ ಮಂಡೇ. ಕೆಲವರು ಬೆಂಗಳೂರಿಂದ ಬೇರೆ ಕಡೆ ಜರ್ನಿ ಮಾಡಕ್ಕೆ ಇರ್ತಾರೆ ಅವ್ರ ಮನೆಗೆ. ಎಸ್ ಎಸ್, ಆ ಥರ ಅದಕ್ಕೆಲ್ಲ ಸ್ವಲ್ಪ ಅರ್ಲಿ ಈವ್ನಿಂಗ್ ಮಾಡ್ತಾರೆ. ನಾವು ಏನು ರೈಡಿಂಗ್ ಕ್ಯಾಂಪ್ ಮಾಡೋದು ಅಂತ ಪ್ಲಾನ್ ಮಾಡಿದ್ವಿ, ಇಟ್ಸ್ ಆಲ್ ಫುಲ್ ಪ್ಯಾಕೇಜ್ ಕಂಪ್ಲೀಟ್ಲಿ. ಓಕೆ, ನಾವೇನು ಊಟ ತಿಂಡಿ ಇರ್ಬೋದು, ಸ್ಟೇ ಇರ್ಬೋದು, ಪ್ರತಿಯೊಂದು ವಿಲ್ ಟೇಕ್ ಕೇರ್. ಸೊ ಕಂಪ್ಲೀಟ್ಲಿ ಅದು ಇನ್ಕ್ಲೂಡ್ ಆಗಿರುತ್ತೆ. ಸೊ ಎಕ್ಸೆಪ್ಟ್ ಹೇಳಬೇಕು ಅಂತಂದ್ರೆ ಇದರಲ್ಲಿ ಬಿಸ್ನೆಸ್ ಅಂತ ನಾವು ಕನ್ಸಿಡರ್ ಮಾಡ್ತಲ್ಲ, ಇಟ್ಸ್ ಕನ್ಸಿಡರಿಂಗ್ ಆಸ್ ಅ ಪ್ಯಾಷನ್. ಸೊ ಪ್ಯಾಷನ್ಗೋಸ್ಕರ ಈ ಥರ ಒಂದು ಶಾಪ್ ಜೊತೆಗೆ ಒಂದು ಆರ್ಗನೈಸಿಂಗ್ ಟೀಮ್ ಕೂಡ ಮಾಡ್ತಾ ಇದ್ದಾರೆ. ಈಗ ಸ್ಟಾರ್ಟಿಂಗ್ ಇದನ್ನ ಮಾಡಿ ನೆಕ್ಸ್ಟ್ ನಾವು ಜೂನ್ ಜುಲೈಯಿಂದ ಲೇ ಲಡಾಖ್ದೆಲ್ಲ ಪ್ಲಾನ್ ಮಾಡ್ತೀವಿ. ಓ ಸೂಪರ್. ಸೊ ಲಾಂಗ್ ಟ್ರಾವೆಲಿಂಗ್, ಲಾಂಗ್ ರೈಡ್ಸ್. ಓಕೆ ಸರ್, ಅದ್ರದ್ದೆಲ್ಲ ನಾಮಿನೇಷನ್ ಶುರು ಮಾಡ್ತೀವಿ. ಫಸ್ಟ್ ಇದೆಲ್ಲ ಆದ್ಮೇಲೆ ಮೇ ಬಿ ನೆಕ್ಸ್ಟ್ 2-3 ಮಂತ್ಸಲ್ಲಿ ಸೊ ಅದೆಲ್ಲ ಪ್ರತಿಯೊಂದು ನಿಮಗೆ ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಬರ್ತಾ ಇರ್ತದೆ, ಪ್ರತಿಯೊಂದು ಅಪ್ಡೇಟ್ ಆಗುತ್ತೆ. ಸೊ ಓಕೆ, ಸೊ ನಿಮ್ದು ಇನ್ಸ್ಟಾಗ್ರಾಮ್ ಐಡಿ ಏನು ಸರ್? ZVN Ridemates ಅಂತ. ಓಕೆ, ಸೊ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಸೊ ಚೆಕ್ ಮಾಡಿ. ಆ್ಯಂಡ್ ಹಾಗೆ ನಿಮ್ಮ ಲೊಕೇಶನ್ ಎಲ್ಲಿ ಬರುತ್ತೆ ನಿಮ್ಮ ಶಾಪ್ದು? ನೀವು ಕನಕಪುರ ರೋಡಲ್ಲಿ ಬಂದಾಗ ನಿಮಗೆ ರಘುನಹಳ್ಳಿ ಅಂತ ಇದೆ. ರಘುನಹಳ್ಳಿಯಿಂದ ದಾಟಿ ದೊಡ್ಡಕಲ್ಸಂದ್ರ ಸಿಗ್ನಲ್ ಬಂದಾಗ KCT ಕಾಲೇಜ್ ಇದೆ ರೈಟ್ ಸೈಡ್. ಹೌದು,
ಆ KCT ಕಾಲೇಜಿಂದ ಸ್ಟ್ರೈಟ್ ಒಂದು ಹಾಫ್ ಎ ಕಿಲೋಮೀಟರ್ ಬಂತು ಅಂತ ಹೇಳಿದ್ರೆ ನಿಮಗೆ ಗುಬ್ಬಲಾಳ ಸರ್ಕಲ್ ಸಿಗುತ್ತೆ. ಗುಬ್ಬಲಾಳ ಸರ್ಕಲ್, ಹೌದು, ಆ ಗುಬ್ಬಲಾಳ ಸ್ಮಾಲ್ ಸರ್ಕಲ್ ನಿಮಗೆ ಡಯಾಗ್ನಲಿ ಕಾಣುತ್ತೆ ಲೆಫ್ಟ್ ಸೈಡ್. ಸೊ ಅಲ್ಲೇ ಬರುತ್ತೆ. ಜನಕ್ಕೆ ಬರೋ ಕಷ್ಟ ಆಗ್ಬಾರ್ದು, ಮೇನ್ಲಿ ರಘುನಹಳ್ಳಿ ಹತ್ರ ಬರುತ್ತಾ ಶಾಪ್ ಇದೆ. ಸೊ ಗೂಗಲಲ್ಲಿ ಡಿಸ್ಕ್ರಿಪ್ಷನ್ ಕೂಡ ಮ್ಯಾಪ್ ಲೊಕೇಶನ್ ಲಿಂಕ್ ಕೊಟ್ಟಿರ್ತೀನಿ ಅಂತ ಹಾಕಿದ್ರೆ ಸೊ ಬರುತ್ತೆ. ಸೊ ಬೇಕಾದ್ರೆ ಅಲ್ಲಿ ಚೆಕ್ ಮಾಡ್ಬೋದು. ಬೇಕಾದ್ರೆ ನಿಮ್ಗೆ ಕಾಲ್ ಕೂಡ ಮಾಡ್ಕೊಬರ್ಬೋದಲ್ವಾ? ನನ್ನ ನಂಬರ್ ಹಾಕಿ, ಓಕೆ ಸರ್, ಆಫೀಸಲ್ಲಿ ಡೆಡಿಕೇಟೆಡ್ ನಂಬರ್ ಇದೆ. ಓಕೆ, and for any queries in WhatsApp or mail or through phone we'll attend. ಯಾರು ಬಂದಾರು ಸಮೇತ ಯಾರು ನಾವು ಹೆಲ್ಮೆಟ್ ಕೊಟ್ಟದಾಗಲಿ ಒಂದು ಹೆಲ್ಮೆಟ್ ನನಗೆ 20 ತರ ಟ್ರೈ ಮಾಡ್ತಾರೆ. ಹೌದು, we'll leave them freely. ಓಕೆ, let them satisfy, then they purchase ಅಂತ. ಓಕೆ ಸರ್. ಸೊ ಆ ಥರ ಒಂದು ಆಪ್ಷನ್ ಇರುವಂಥ ಒಂದು ಸ್ಟೋರ್ ಇದೆ. and will not push any customer for a wrong product. ಓಕೆ, ಅವ್ರಿಗೆ ಇಷ್ಟ ಆಗಿತ್ತು ಅದು ಇದೆ ಅಂತ ಹೇಳಿದ್ರೆ ಮಾತ್ರ ತಗೊಳ್ಳಿ. ಓಕೆ, ನನ್ನ ಹತ್ರ ಇರೋ ಸೈಜ್ ಅವ್ರಿಗೆ ಪುಷ್ ಮಾಡಲ್ಲ, ನನ್ನ ಹತ್ರ ಇರೋ ಕಲರ್ನ ಪುಷ್ ಮಾಡಲ್ಲ. ಸೊ ಅವ್ರಿಗೆ ಆಪ್ಷನ್ ಕೊಟ್ಬಿಡ್ತೀರಾ. ಸೊ ಅವ್ರಿಗೆ ಒಂದು ಫ್ರೀಡಮ್ ಇರುತ್ತೆ, ಸೊ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಸೊ ನೋಡಿ, ಸೊ ರಘುನಹಳ್ಳಿ ಹತ್ರ ಇವಾಗ ರೈಡ್ಮೇಟ್ಸ್ ಅಂತ ಈ ಒಂದು ಶಾಪ್ ಇವಾಗ ಓಪನ್ ಆಗಿದೆ. ಸೊ ನಿಮಗೆ ಏನಾರ ಒಂದು ಬೈಕ್ ಅಸೆಸರೀಸ್ ಅಥವಾ ಏನಾರ ಒಂದು ರಿಕ್ವೈರ್ಮೆಂಟ್ ಇದೆ ಅಂದರೆ ಬೇಕಾದ್ರೆ ಇಲ್ಲಿಗೆ ವಿಸಿಟ್ ಮಾಡಿ ಈ ಒಂದು ಶಾಪಲ್ಲಿ ನೀವು ಪರ್ಚೇಸಿಂಗ್ ಮಾಡ್ಬೋದು. ಇದು ಇವತ್ತಿನ ಒಂದು ವಿಡಿಯೋ. ತುಂಬ ಜನ ಕೇಳ್ತಾ ಇದ್ರಿ ಕನಕಪುರ ರೋಡಲ್ಲಿ ಯಾವ್ದಾರ ಒಂದು ಬೈಕ್ ಅಸೆಸರೀಸ್ ಶಾಪ್ ಇದೆಯಾ ಅಂತ. ಸೊ ಅದಕ್ಕೋಸ್ಕರ ಅಂತ ಈ ಒಂದು ಶಾಪ್ನ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋಯಿಂದ ಒಂದಷ್ಟು ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಸಿಕ್ಕಿದೆ ಅಂದರೆ ಲೈಕ್ ಮಾಡಿ. ಆ್ಯಂಡ್ ಹಾಗೆ ಈ ಒಂದು ವಿಡಿಯೋ ಬಗ್ಗೆ, ಈ ಒಂದು ಇನ್ಫಾರ್ಮೇಷನ್ ಬಗ್ಗೆ ನಿಮ್ಗೆ ಅನಿಸುತ್ತದೆ ನಿಮ್ಮ ಒಂದು ಒಪಿನಿಯನ್ನ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಕಂಟೆಂಟಲ್ಲಿ.